ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಇವತ್ತು ನಾವು ಏನು ನಿಮ್ಮ ಪ್ರಾಬ್ಲಮ್ಮು ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿಗೆ ಬಂದಿದ್ದೇವೆ. ಮುತ್ಸಂದ್ರ ಅನ್ನುವಂಥ ಗ್ರಾಮಕ್ಕೆ ಬಂದಿದ್ದೀವಿ. ಶರತ್ ಬಚ್ಚೇಗೌಡರು ಪ್ರತಿನಿಧಿಸುವಂಥ ಹೊಸಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಾವೀಗ ಆಗಮಿಸಿದ್ದೀವಿ. ಇಲ್ಲಿನ ಜನರು MLA ಬಗ್ಗೆ ಆಗಿರ್ಬೋದು, ಇಲ್ಲಿನ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಅಥವಾ ಸರ್ಕಾರದ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಅವರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಏನು ಹೇಳ್ತಾರೆ ಕೇಳೋಣ. ಅವ್ರ ಹತ್ರನೇ ಕೇಳೋಣ, ಬನ್ನಿ. ನಮಸ್ಕಾರ ಅಕ್ಕ. ಏನು ನಾಯಿನ ಜೊತೆಲೆ ಹಿಡ್ಕೊಂಡ್ಬಿಟ್ಟಿದ್ದೀರಲ್ಲ ಬೀದಿನಲ್ಲಿ. ಹೌದಾ? ಏನ್ ನಿಮ್ಮ ಹೆಸರು? ಜಯಲಕ್ಷ್ಮಮ್ಮ. ಜಯಲಕ್ಷ್ಮಮ್ಮ ಬಂತ ಗೃಹಲಕ್ಷ್ಮಿ? ಇಲ್ಲ ಸರ್, ನಮ್ ಕಾರ್ಡೇ ಇಲ್ಲ. ರೇಷನ್ ಕಾರ್ಡೇ ಇಲ್ವಾ? ಕಾರ್ಡೇ ಇಲ್ಲ. ಯಾಕೆ ಮಾಡ್ಕೊಟ್ಟಿಲ್ಲ? ಏನೋ ಕೆಲ್ಸದಾಗ ಅವನ ಮಗನನ್ ಬಿಟ್ಟು ಒಂದು ಕಾರ್ಡ್ ಇತ್ತು, ಅವನ ಹೆಸರಿತ್ತು. ಅವನು ಊರ್ ಬಿಟ್ಬಿಡೋಗ 13 ವರ್ಷ ಆಯ್ತು. ಕಾರ್ಡ್ಗಳಿಲ್ಲ? ಕಾರ್ಡ್ ನಮ್ ಕಾರ್ಡೇ ಇಲ್ಲ ಸರ್. ಸಮಸ್ಯೆಗಳೇನು ನಿಮ್ದು? ಸಮಸ್ಯೆಗಳು ನಮ್ಗೆ ನೀರ್ ಬರ್ತಾ ಇಲ್ಲ ಸರಿಯಾಗಿ. ಗೌರ್ಮೆಂಟ್ ನೀರು ರೋಡಾಗ ಮಳೆ ಬಂದ್ರೆ ನೀರೆಲ್ಲ ನಿಂತ್ಕೊಂತದೆ. ಮೋರಿ ಮಾಡಿದ್ರು, ಇದು ಕಾಂಕ್ರೀಟ್ ಹಾಕಿಲ್ಲ, ಏನು ಇದು ಮಾಡಿಲ್ಲ. ನೋಡಿ ಹಿಂಗಿದೆ ವ್ಯವಸ್ಥೆ. ನಮಗೆ ಒಂದು ಚೂರು ನೀಟ್ನೆಸ್ ಇಲ್ಲ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ ಅಂತ ಹೇಳಿ. ರಾಜೇಶ್ ಅವರೇ, MLA ಬಂದಿಲ್ವಾ ಇಲ್ಲಿ? MLA ಬಂದಿಲ್ಲ ಸರ್. ಅವರು ಬಂದು ಇವಾಗ ಮೈನ್ ರೋಡ್ ಬಂದು ಅವರು ಪೂಜೆ ಮಾಡ್ಬಿಟ್ಟು ಹೋಗಿ 6 ತಿಂಗಳಿಗೆ ಮೇಲೆ ಆಯ್ತು. ಯಾವ ಪೂಜೆ? ಇದು ರೋಡು ದೊಡ್ಡದಾಗೋದು ಇನ್ನೂ ಅದ್ರ ಇದೇ ಇಲ್ಲ. ಎಲ್ಲ ಟ್ಯಾಂಕರ್ಗಳು, ನೀರ್ ಟ್ಯಾಂಕರ್ಗಳೆಲ್ಲ ಓಡಾಡ್ತದೆ. ಇದು ಮಾಡ್ತಾರೆ. ಮತ್ತೆ ಅಲ್ಲಿ ಆ ರೋಡಿಗೆ ಪೂಜೆ ಮಾಡೋರೆ. ಆ ರೋಡಲ್ಲಿ ಹೋಗಿ ನೋಡಿ ಸರ್, ಶಂಕುಸ್ಥಾಪನೆ ಮಾಡ್ಯಾರ. ಮೋರಿ ಮಾಡ್ಬಿಟ್ಟು ಹೋದ್ರಷ್ಟೇ. ನೀರು ಎಲ್ಲ ಇಲ್ಲಿಲ್ಲೇ ಮಳೆ ಬಂದ್ರೆ ನೀರ್ ನಿಂತ್ಕೊಂತಾವೆ. ಊರ್ ನೀರ್ ಸರಿಯಾಗಿ ಬರ್ತಾ ಇಲ್ಲ ನಮ್ಕ. ಆ ಮಳೆ ನೀರ್ ಹಿಡ್ಕೊಂಡು ನಾವು ಮೋರಿನೂ ಇಲ್ಲ. ಮೋರಿ ಐತೆ, ನೀರ್ ಹೋಗಲ್ಲ ಸರಿಯಾಗಿ. ಮೋರಿಗೆ ಮಾಡಿದ್ದಾರೆ. ನೀರ್ ಬರುತ್ತಾ ಸರಿಯಾಗಿ? ನೀರ್ ಬರ್ತಾ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ. ನೀರ್ ವ್ಯವಸ್ಥೆ ದಿನಕ್ಕೊಂದ್ಸಲ ಬರುತ್ತೆ? ವಾರಕ್ಕೊಂದ್ಸರ್ತಿ ಬಿಡ್ತಾನೆ. ಆಕರೆ ಎಲ್ಲ ಮೋಟರ್ಗಳು ಹಾಕೊಂತಾರೆ. ನಮ್ಗೆ ಬಂದ್ರೆ ಬರುತ್ತೆ, ಇಲ್ದಿದ್ರೆ ಇಲ್ಲ. ಶರತ್ ಬಚ್ಚೇಗೌಡ್ರು ಹೆಂಗೆ? ಶರತ್ ಬಚ್ಚೇಗೌಡರು ಪರವಾಗಿಲ್ಲ ಅನ್ಸ್ತ ಸರ್. ಈ ಫಸ್ಟ್ ಒಂದ್ಸತಿ ಗೆಲ್ಸಿದ್ವಿ, ಅವಾಗ ಪರವಾಗಿಲ್ಲ. ಇವಾಗ ಶುದ್ಧ ಮೋಸ ಸರ್. ಇವಾಗ ಏನು ಕೆಲಸ ಬರ್ತಾರೆ, ಪೂಜೆ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಏನು ಇವತ್ತಿಗೆ ಇಷ್ಟು ದಿವಸ ಆ ರೋಡಲ್ಲಿ ಒಂದು ದಿವಸ ಕ್ವಾಟೂರ್ವರೆಗೂ ಹೋಗಿ ಸರ್. ಆ ರೋಡಲ್ಲಿ ಕ್ವಾಟೂರ್ ಕ್ರಾಸ್ವರೆಗೂ ಹೋಗಿ ನೋಡಿ. ರೋಡ್ ರಸ್ತೆ ಹೆಂಗಿದೆ ಅಂತ ನೋಡಿ, ಗೊತ್ತಾಗತ್ತೆ ನಿಮಗೆ. ರೂಪ ಅವರೇ ಎಲ್ಲಿ ಹೊರಡ್ತಿದ್ರು? ನಮ್ಮನೆ ಹತ್ರ ಹೋಗ್ತಿದ್ರಾ? ಓಕೆ. ಹೆಂಗೆ ನಿಮ್ಮ MLA ಶರತ್ ಬಚ್ಚೇಗೌಡ್ರು? ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಪರವಾಗಿಲ್ಲ. ರೋಡ್ ನೋಡಿ ಗೊತ್ತಾಗುತ್ತೆ. ರೋಡ್ ನೋಡಿದ್ರೆ MLA ಹೆಂಗೆ ಅಂತ ಗೊತ್ತಾಗ್ಬಿಡುತ್ತೆ. ಅದು ಸರಿ, 200 ರೂಪಾಯಿ ಕಾಸು ಬಂತಾ? ಇಲ್ಲ ಇಲ್ಲ ಇಲ್ಲ. ಎಷ್ಟು ತಿಂಗಳಾಯ್ತು? ನಮ್ಗೆ ಬರೋದೇ ಇಲ್ಲ ಬಿಡಿ. ಯಾಕೆ? ಯಾಕೆಂದ್ರೆ ನಮ್ಮ ಹಸ್ಬೆಂಡ್ ಗೌರ್ಮೆಂಟ್ ಎಂಪ್ಲಾಯ್. ಹಂಗಾಗಿ ಗೌರ್ಮೆಂಟ್ ಎಂಪ್ಲಾಯ್. ದೊಡ್ಡ ಜನ ದೊಡ್ಡ ಮಂದಿ. ಆಯ್ತು. ಏನಾದ್ರು ಕೆಲಸ ಕಾರ್ಯಗಳಾಗಿದ್ದಾವೆ? ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ಚರಂಡಿ, ನೀರ್ ಪ್ರಾಬ್ಲಮ್, ರೋಡ್ ಪ್ರಾಬ್ಲಮ್. ರೋಡ್ ಪ್ರಾಬ್ಲಮ್, ಚರಂಡಿ ಪ್ರಾಬ್ಲಮ್, ನೀರ್ ಪ್ರಾಬ್ಲಮ್. ಆಮೇಲೆ ಅಷ್ಟೇ. ಅಷ್ಟೇನಾ? ಅದು ಮೇನ್ ಇರೋದು ಅದು. ಯಾರು ಬಂದು ನೋಡಿಲ್ವಾ, ಕೇಳಿಲ್ವಾ? ಬಂದ್ರು, ಇನಾಗ್ರೇಷನ್ ಮಾಡಿದ್ರು, ಇನ್ನು ಸ್ಟಾರ್ಟ್ ಮಾಡಿಲ್ಲ. ಚರಂಡಿ ಮಾತ್ರ ಮಾಡಿದ್ದಾರೆ. ಇನಾಗ್ರೇಷನ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಷ್ಟು ವರ್ಷ ಆಯ್ತು ಮಾಡಿ? ಒಂದು 3 ತಿಂಗಳಾಯ್ತು. ಬನ್ನಿ ಮೇಡಮ್ ಅವರೇ, ಬನ್ನಿ. ನಾವು ನಿಮ್ಮ ಮನೆ ಬಾಗಿಲು ಗಂಟ ಬಂದಿದ್ದೀವಿ. ನೀವು ನಮ್ಮ ಹತ್ರ ಮಾತಾಡಲಿಲ್ಲ ಅಂತಂದ್ರೆ ಏನು ನಿಮ್ಮ ಹೆಸರು? ಶಿಲ್ಪ ಅವರೇ. ಬಂತ ಅಲ್ಪ ಆದರೂ ಸ್ವಲ್ಪ ಕಾಸು? 2000. ಅದು ನಮ್ಮ ಅತ್ತೆಯವ್ರ ಹೆಸರು ಬರುತ್ತೆ. ಹೌದಾ? ಅತ್ತೆ ಹೆಸರು ಬರ್ತೈತೆ. 2000 ರೂಪಾಯಿ ಹೋಗ್ಲಿ ಬರ್ತಿದ್ಯಾ? ಗೊತ್ತಿಲ್ಲ. ಮತ್ತೆ ಕೇಳಿಲ್ವಾ? ಇಲ್ಲ. ಕೇಳಿದ್ರೆ ನಾನು ಒಡೆಯಕ್ಕೆ ಬರ್ತಾರೇನೋ. ಯಾರು ನಿಮ್ಮ ಅತ್ತೆ? ರಾಜಮ್ಮ. ಇದಾರ ಒಳಗೆ? ಇಲ್ವಾ? ಅವ್ರಿಗೆ 2000 ರೂಪಾಯಿ ಬರ್ತಾ ಇದೆಯಾ ಅಥವಾ 3-4 ತಿಂಗಳಿಂದ ಬಂದಿಲ್ವಾ? ಬಂದಿಲ್ಲ ಅನ್ಕೊಂತೀನಿ. ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ? ಏನಿಲ್ಲ, ಎಲ್ಲ ಅಗ್ದು ಬಿಟ್ಬಿಟ್ಟಿದ್ರು. ಮೊನ್ನೆ ಎಲ್ಲ ಮಗು ಬಿದ್ದೋಯ್ತು. ಮತ್ತೆ ಮಣ್ಣಾಕ್ ಮುಚ್ಚಿದ್ವಿ ಅದನ್ನ. ತೆಗ್ದ್ಬಿಟ್ಟಿದ್ರು. ಮಗು ಆಡುವಾಗ ಬಿದ್ದೋಯ್ತು, ಮತ್ತೆ ಮುಚ್ಚಿಬಿಟ್ವಿ. ಮತ್ತೆ ಬೇರೆ ಚರಂಡಿಯಲ್ಲಿ ನೀರು ನಿಂತಿದೆ ತುಂಬಾ. ಹಾಗೆ ಇದೆ. ಚರಂಡಿಯಲ್ಲಿ ನೀರು ನಿಂತಿದೆ, ಹಂಗೆ ಇದೆ. ಯಾಕೆ ನೀರು ಹೋಗೋ ವ್ಯವಸ್ಥೆ ಮಾಡಿಲ್ವಾ? ಅದು ಡೌನ್ ಇದೆ ತುಂಬಾ. ಅಲ್ಲಿ ಹೋಗೋದಕ್ಕೆ, ನೀರು ಹೋಗೋದಕ್ಕೆ ತುಂಬಾ ಅಡ್ಡ. ನಿಮ್ಮ MLA ಹೆಂಗೆ? ಇಲ್ಲ, ಚೆನ್ನಾಗಿ ಕೆಲಸ ಎಲ್ಲ ಮಾಡಿಸಿದ್ದಾರೆ. ಯಾರು ಹೇಳಿ MLA? ಶರತ್ ಬಚ್ಚೇಗೌಡ್ರು. ನೀವಿರ್ರಿ, ನೀವ್ ಯಾಕೆ ಹೇಳ್ಕೊಡ್ತೀರಾ? ಅವ್ರು ಹೇಳ್ತಾರೆ ಇರಿ. ಶರತ್ ಬಚ್ಚೇಗೌಡ್ರು ಗೊತ್ತಾ? ಗೊತ್ತು. ಏನ್ ಮಾಡಿದಾರೆ ಇಲ್ಲಿ? ಇಲ್ಲ, ಎಲ್ಲ ಕೆಲಸ ಮಾಡಿಸಿದ್ದಾರೆ ಒಂದೊಂದೇ. ಈಗ ರೋಡ್ಗೂ ಬಂದೆಲ್ಲ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಏನಾದ್ರು ಭಯನಾ ಅವ್ರ ಬಗ್ಗೆ? ಏನಾದ್ರು ಹಂಗೆ ಕೆಲಸ ಮಾಡಲ್ಲ ಅಂತ ಹೇಳಕ್ಕೆ? ಇಲ್ಲ, ಆ ಥರ ಏನಿಲ್ಲ. ಏನಜ್ಜ, ನಮಸ್ಕಾರ. ಆರಾಮಾ? ಏನು ನಿಮ್ಮ ಹೆಸರು? ರಾಮಕೃಷ್ಣಪ್ಪ. ರಾಮಕೃಷ್ಣಪ್ಪನವ್ರೆ,
ಪಾಪ ಹಿಂಗಿದಿರಿ, ಹೆಂಗ್ರಿ ಇದು ಕಷ್ಟ ಜೀವನ? ಏನು ಮಾಡೋದಪ್ಪ, ನಮ್ಮ ಸಂಪಾದನೆ ಏನಿಲ್ಲ, ಅಷ್ಟೊಂದು ಕಡಿಮೆ. ನಾವೇನು ಮಾಡೋದು? ಸಂಪಾದನೆ ಕಡಿಮೆ ಯಾಕೆ? ಕೆಲಸ ಏನು ಕೆಲಸ ಮಾಡ್ತೀರಾ? ಇಲ್ಲ, ಇವಾಗ ಏನು ಶಕ್ತಿ ಇಲ್ಲ. 80 ವರ್ಷ ಆಯ್ತು, ಇನ್ನೇನು ಕೆಲಸ ಮಾಡಿ. ಮಕ್ಕಳು ಮಕ್ಕಳು ಎಲ್ಲ ಬೇರೆ ಅವ್ರೆ, ಇಲ್ಲಿದ್ದಾರ ಬೇರೆ ಕಡೆ ಇದ್ದಾರ? ಅಲ್ಲೇ ಊರಲ್ಲೇ ಇದ್ದಾರೆ. ಯಾಕೆ ನಿಮ್ಮನ್ನು ನೋಡಲ್ವಾ ಅವರು? ಏನೋ ಬೇಕಾದಾಗ ಬರ್ತಾರೆ, ಏನೋ ಎಮರ್ಜೆನ್ಸಿ. ಏನು ಎಮರ್ಜೆನ್ಸಿ? ಏನು ಸತ್ತೋದ್ಮೇಲೆ ಬರ್ತಾರಂತ? ಸತ್ತೋದ್ಮೇಲೆ ಬರ್ತಾರಂತಂದ್ರೆ ಇಕ್ಕಟ್ಟಿದ್ರೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಇಕ್ಕಟ್ಟು ಯಾರು? ನೀವು ಅವ್ರಿಗೆ ಇಕ್ಕಟ್ಟ, ಅವ್ರು ನಿಮಗೆ ಇಕ್ಕಟ್ಟ? ಎಲ್ಲರೂ ಅವ್ರಿಗೆ ನಾವು ಇಕ್ಕಟ್ಟು, ನಮ್ಗೆ ಅವ್ರಿಗೆ ಇಕ್ಕಟ್ಟು. ನಿಮ್ದು ಅಟ್ಲಾಸ್ ಸೈಕಲ್ ಇದು? ಹಾಂ, ಅಟ್ಲಾಸ್ ಸೈಕಲ್ ತಗೊಂಡು ಹೋಗೋದು. ಎಲ್ಲ ಏನು ಕೆಲಸ ಮಾಡ್ತೀರಿ? ಇದು ಹೊಡಿತೀರಾ? ಶಕ್ತಿ ಇದೆಯಾ ನಿಮಗೆ ಇದು ಹೊಡಿಯೋಕ್ಕೆ? ಏನು ಕೆಲಸ ಮಾಡೋದಂದ್ರೆ ನೀವು? ತೋಟದಲ್ಲಿ ನೀರು ಕಟ್ತೀನಿ. ಹೌದಾ? ಸರಿ, ಏನು ಪ್ರಾಬ್ಲಮ್ ಇದೆ ಇಲ್ಲಿ ನಿಮಗೆ? ನೀರೆಲ್ಲ ಚೆನ್ನಾಗಿ ಬರುತ್ತಾ? ನೀರೇನ ಬರ್ತದೆ, ಸೊಳ್ಳೆಗಳಿಂದ ನಮ್ಮ ಕಾಯಿಲೆ ಬರ್ತಾನೆ ಇದೆ. ಹೌದಾ? ಇನ್ನೇನು ಪೂರ್ತಿ ಸೊಳ್ಳೆ? ಹಾಂ, ಫುಲ್ ಸೊಳ್ಳೆ ಬರ್ತದೆ ಇಲ್ಲಿಂದ ಅಲ್ಲಿಂದ ತನಕ ನೀರು ನಿಂತ್ಕೊಂಡು. ನೋಡಿ ಇಲ್ಲಿ ಎಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥೇಳಿ. ಇಡೀ ಅಲ್ಲಿ ಗಂಟ ಮನೆಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಇಡೀ ಈ ಥರ ನೀರು ತುಂಬಿಕೊಂಡು ಸ್ಟಾಕ್ ಆದರೆ ಈ ನೀರು ಹೋಗೋಕ್ಕೆ ಜಾಗ ಇಲ್ಲ. ಹಾಂ, ನೋಡಿ ಇಲ್ಲಿ ಬನ್ನಿ, ಹಂಗೆ ನೋಡಿ, ಈ ನಡ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ. ನಾವೇ ಈ ಥರ ಸೈಡಲ್ಲಿ ಹೋಗ್ಬೇಕು. ಲಕ್ಷ್ಮೀಪುತ್ರ ಅವರೇ ಹುಷಾರು. ಏನು ನಿಮ್ಮ ಹೆಸರು? ಸರೋಜಮ್ಮ. ಸರೋಜಮ್ಮ, ಈ ಥರ ಕಷ್ಟದಲ್ಲಿ ಬದುಕ್ತಾ ಇದ್ದೀರಾ? ಇದೆ, ರೋಡ್ ಇಲ್ಲ ನಮ್ಗೆ ಓಡಾಡಕ್ಕೆ. ಇದೆ, ಇದ್ದಿದ್ ರೋಡ್ ಹೊಡೆದಾಕಿದ್ದಾರೆ, ಹೊಡೆದ್ಬಿಟ್ಟು ಚರಂಡಿ ಮಾಡಿದ್ದಾರೆ. ಚರಂಡಿ ಇತ್ತು, ಇದ್ರ ಮೇಲೆನೆ ರೋಡ್ ಮಾಡ್ಕೊಟ್ಟಿದ್ರು ಕಾಂಗ್ರೆಸ್ ಅವರು. ಅದನ್ನು ಹೊಡೆದಾಕಿದ್ರೆ ನಾವು ನೀರು ಹಿಂಗ್ ತಿರ್ಸ್ಬೇಕು ಅಂತ. ಈಗ ಹೊಡೆದಾಕಿ 20 ದಿನ ಆಯ್ತು, ಇವಾಗ ರೋಡ್ ಇಲ್ಲ. ನಾವ್ ಹೆಂಗೆ ಬದುಕ್ಬೇಕು ಈ ಮನೆಗಳಲ್ಲಿ? ಈ ಕಾಡ್ ನೋಡು, ಓಡಾಡಕ್ ರೋಡೇ ಇಲ್ಲ ನಮ್ ಮೇಯ್ನು. ಅಲ್ಲಿಂದ ಇಲ್ಲಿಗೆ 3 ಮನೆಗೆ ರೋಡೇ ಇಲ್ಲ. ಇಲ್ಲಿ ನೋಡಿ, ಹಿಂದೆ ಒಂದ್ ಮನೆ ನೋಡು, ಹೆಂಗ್ ಬದುಕ್ಬೇಕು ನಾವು? ಯಾರು ಬಂದಿಲ್ವಾ ಅಧಿಕಾರಿಗಳು? ಏನ್ ಬರ್ತಾರೆ ನಾವು ಫೋನ್ಗಳು ಮಾಡಿದ್ರೆ ಬರ್ತೀನಿ ಮಾಡ್ತೀನಿ ಅಂತಾರೆ. ನಮ್ಗೆ ಗೊತ್ತೇ ಇಲ್ಲ ಇಲ್ಲಿ ಹೊಡಿಯೋದು ಅಂತಾರೆ. ಹೇಳಿದ್ದು ಅವ್ರೆ, ಇವಾಗ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ಏನು ಗೊತ್ತಿಲ್ಲ ಅಂತಾರೆ? ಗೊತ್ತಿಲ್ಲ, ಹಾಕೊಡ್ತಾರೆ ಸ್ಕ್ರಾಬ್ಗಳು. ಹೇಳ್ಬೇಕಿತ್ತು, ಅದ್ರ ಮೇಲ್ಗಡೆ ಸ್ವಲ್ಪ ಹಾಕೊಟ್ಬಿಟ್ರು. ಕೊಡ್ತೀರಿ, ಪಂಚಾಯತಿಯಿಂದ ಶಾಂಕ್ಷನ್ ಆಗ್ಬೇಕು, ಹಾಕೊಡ್ತೀರಿ. ಸ್ಯಾಂಕ್ಷನ್ ಆಗ್ಬೇಕಂತ? ಶಾಂಕ್ಷನ್ ಆಗ್ಬೇಕಂತೆ ಪಂಚಾಯತಿಯಿಂದ. ಅದ್ವರ್ಗು ನೀವು ಅಲ್ಲೇ ಒಳಗಡೆ ಸತ್ತೋಗ್ಬಿಡ್ರಿ. ಅಲ್ಲ ರೀ, ಇಲ್ಲಿ ಸೊಳ್ಳೆ ಗಿಳ್ಳೆ ಕಚಡ ಆದ್ರೂ ಬರ್ಲಿ, ಪಾವುಗಳಾದ್ರೂ ಬರ್ಲಿ ಬಿಡು, ನಮ್ಗೇನು, ನಾವೇನ್ ಮಾಡೋಣ? MLA ಹೆಂಗೆ? MLA ಅದೇ ಹೇಳೋದು, ಇನ್ನೇನ್ ಹೇಳ್ತಾರೆ MLA? ಶರತ್ ಬಚ್ಚೇಗೌಡ್ರು. ಅದು ಯಾರು ಇಲ್ಲ, ಶರತ್ ಬಚ್ಚೇಗೌಡ್ರು ಇಲ್ಲ, ಯಾವ ಗೌಡ್ನು ಇಲ್ಲ. ಯಾರು ಬರಲ್ಲ ಇಲ್ಲಿ. ನೋಡಿ ಅಲ್ಲಿ ಈ ತರ ಕಾಡಿದೆ, ಮುಂದಗಡೆ ಎಲ್ಲ ಪೂರ್ತಿ ಕಳೆ ತುಂಬ್ಕೊಂಡ್ಬಿಟ್ಟಿದೆ. ಸ್ವಲ್ಪ ರೋಡ್ ಮಾಡ್ರೆ ಅಂದ್ರೆ ಇಲ್ಲ, ಇರೋ ರೋಡ್ನೇ ಕಿತ್ತಾಕ್ಬಿಟ್ಟು ಹೋಗ್ಬಿಟ್ರ ಕಾಂಗ್ರೆಸ್ BJP ಅವರು. ಇಲ್ಲಿಗೆ ಇದು ಬೇಲಿ ಹಾಕಿರೋದು ಯಾರು? ಅವರು ಆ ಜಮೀನವರು. ಈ ಜಮೀನವ್ರು ಬೇಲಿ ಹಾಕವ್ರೆ ಇಲ್ಲಿಂದ ಆ ಕಡೆಗೆ ಅಂತ. ಬಂದು 200 ರೂಪಾಯಿ ಕಾಸು ಬರ್ತಿದ್ಯಾ? ಬಂತ 5 ತಿಂಗಳು. ಈ ಎಷ್ಟು ತಿಂಗಳಾಯ್ತು ಬಂದು? ಇವಾಗ ಆಯ್ತು 3 ತಿಂಗಳು. 3 ತಿಂಗಳಿಂದ ಬಂದೇ ಇಲ್ಲ? ಬಂದಿರ್ಬೇಕು, ಚೆಕ್ ಮಾಡ್ಬೇಕಿತ್ತು. ಇಲ್ಲ ಫೋನ್ ಇಲ್ಲೇ ಐತೆ, ಚೆಕ್ ಮಾಡ್ಕೊಳ್ರಿ. ಮೆಸೇಜ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀರಿ? ಅಲ್ಲ, ಮೆಸೇಜ್ ಬರುತ್ತಲ್ಲ ಸರ್ ಬಂದ್ರೆ. ಅಕ್ಕಿ ಕಾಸು ಬರ್ತಾ ಇದೆ. ಅಕ್ಕಿನೂ ಬರ್ತಾ ಇದೆ. ಒಂದಷ್ಟು ಅಕ್ಕಿ ಬರೋದೇ ಬರ್ತೈತೆ. ಹೇಳ್ದಂಗೆ ಏನ್ ಬರ್ತಿಲ್ಲ. ಕಾಂಗ್ರೆಸ್ ಅವ್ರು ಮಾಡಿದ್ದು ಬರ್ತೈತೆ, ಕಾಸು ಆಗ್ತಾ ಇದ್ದಾರೆ 5 kg ಎಲ್ಲರಿಗೂ ಆಗ್ತಾ ಇದೆ. ನಿಮ್ದು ಇದು ಚರಂಡಿ ಪ್ರಾಬ್ಲಮ್ ಬಿಟ್ರೆ ಬೇರೆ ಏನಿಲ್ಲ? ಅದೇ ಚರಂಡಿ, ರೋಡ್ ಇಲ್ಲ ನಮ್ಗೆ. ನೋಡು, ಈ ಕಾಡು ಏನ್ ಮಾಡ್ಬೇಕು ನಾವು? ಹೆಂಗಿರ್ಬೇಕು ನಾವು?